आर1 न्यूज़ में आपका स्वागत है। मैं आपके साथ फरहान नाज़। ಮಾಧ್ಯಮದ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ನನ್ನ ಇವತ್ತಿನ ಏನಂತಂದ್ರೆ ಮೇ 2ನೇ ತಾರೀಕಿಗೆ ಮೇ 1ನೇ ತಾರೀಕಿಗೆ ನಡೆದಂಥ ಘಟನೆ. ನನ್ನ ಒಂದು ಹೆಣ್ಣ ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥವ್ರು, ತೇಜಾವಧಿ ಮಾಡುವಂಥ ಮಾತುಗಳನ್ನು ಮಾತಾಡಿರ್ತಕ್ಕಂಥವ್ರು ಮತ್ತು ಒಳ್ಳೆಯ ಸಂಸ್ಕೃತಿಯ ಭಾಷೆ ಇಲ್ಲೇ ಇಲ್ಲ. ಯಾಕಂದ್ರೆ ಇಟ್ಟು ಶಾರ್ಟ್ಕಟ್ನಾಗ ಅವನ ಬಗ್ಗೆ ಅಂದರೆ ಬಸವನ ಬಾಗೇವಾಡಿ ತಾಲೂಕಿನೊಳಗೆ ಐಶಿ ಈರಪ್ಪ ಪಟ್ಟಣ ಶೆಟ್ಟಿ ಅಂತ ಒಬ್ಬರಿದ್ದಾರೆ. ನನಗನ್ಸಿದ ಮಟ್ಟಿಗೆ ಅವ ಒಳ್ಳೆ ತಾಯಿ ತಂದೆಗೆ ಹುಟ್ಟ್ಯಾನ ಇಲ್ಲ ಅಂತ ಅನಿಸ್ಲಾಗತ್ತದ. ಯಾಕಂದ್ರೆ ಒಬ್ಬ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂಥ ವ್ಯಕ್ತಿ ಅವ ನಿಜವಾಗ್ಲೂ ಅವನ ಗಂಡಸೇ ಅಲ್ಲ ಅಂತ ನಮ್ಮ ಈ ಭಾರತ ಮಾತೆ ಒಂದು ಇದರಲ್ಲಿ ಒಪ್ಪುವಂಥ ಮಾತು. ಯಾಕಂದರೆ ಈ ಮನುಷ್ಯ ನಮ್ಗೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಈ ಮನುಷ್ಯ ಏನಪ್ಪ ಅಂದ್ರೆ ಗಡ್ಡ ಬಿಟ್ಕೊಂಡು ದೊಡ್ಡದೊಂದು ಅಂಗಿ ಹಾಕ್ಕೊಂಡು ಐಶಿ ಈರಪ್ಪ ತೇಕೇಶಿಂದ ಬಸವನ ಬಾಗೇವಾಡಿ ಒಳಗೆ ಒಂದು ಹೆಸರು ಮಾಡ್ಕೊಂಡು ಓಡಾಡ್ತಾನೆ. ಇವ ಹೆಂಗಾರ ಓಡಾಡಲಿ ಏನಾರ ಓಡಾಡಲಿ, ನೀ ಹಾಕೊಂಡು ಓಡಾಡ್ತಿ ಅಂತಲೂ ಕೇಳಂಗಿಲ್ಲ, ನೀ ಕಳ್ಕೊಂಡು ಓಡಾಡ್ತಿ ಅಂತಲೂ ಕೇಳಂಗಿಲ್ಲ. ಯಾಕಂದ್ರೆ ನಮ್ಗೆ ಅವ್ರಿಗೆ ಸಬ್ಜೆಕ್ಟೇ ಇಲ್ಲ. ಅಂಥ ವಿಚಾರದಾಗ ಇವ ನಮ್ಮ ಬಗ್ಗೆ ಅವಮಾನ ಆಗೋ ರೀತಿ, ನನ್ನ ಕೌಟುಂಬಿಕದ ಸಂಬಂಧಪಟ್ಟಂಥ ಮಾತುಗಳು ಯಾಕೆ ಇವನಿಗೆ ಇವೆಲ್ಲ ಯಾಕೆ ಮಾತಾಡ್ತಾನ? ಇವ ಏನು ದೊಡ್ಡ ಶೂರನ ಇವ? ಮಂದಿ ಶೂರ ಅಂತ ಕೇಳ್ತಾನ. ಇವನಿಗೆ ಯಾರು ಬೇಡ ತಲೆ ಬೋಳ್ಸಾಕ, ಅವ್ರ ತಾಯಿನೇ ಸಾಕು, ಇಲ್ಲಾಂದ್ರೆ ಅವ್ನ ಹೆಂಡತಿ ಸಾಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಯಾವುದೇ ಒಂದು ರೀತಿ ಇವತ್ತು ನನ್ನ ಹತ್ರ ಇರ್ತಕ್ಕಂಥ ರೆಕಾರ್ಡಿಂಗ್ ಏನಿದೆಯಲ್ಲ, ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಇವನು ಪಂಚಮಸಾಲಿ ಸಮಾಜದೊಳಗೆ ಹಿರಿಯರಿಗೆ ಯಾರಿಗಾರ ಇದನ್ನು ತೋರ್ಸಿದ್ನಿ ಅಂದ್ರೆ ಪಂಚಮಸಾಲಿ ಸಮಾಜದವ್ರು ಇವನ್ನೇ ಮೆಟ್ಲೆ ಹೊಡಿತಾರೆ. ಯಾಕೆ ಹೊಡಿತಾರತ್ತಂದ್ರೆ ಹೆಣ್ಮಕ್ಳಿಗೆ ಯಾರೇ ರೀತಿ ಅವಮಾನಕಾದ ಮಾತುಗಳು ಮಾತಾಡಲೇಬಾರ್ದು. ಮತ್ತು ಹೆಣ್ಮಕ್ಳದ್ದು ಕೌಟುಂಬಿಕ ವಿಚಾರ ಅದು ಪರ್ಸ್ನಲ್ ಇರ್ತೈತಿ. ಅದು ಗಂಡಗೆ ಸತ್ಯಕ್ಕೆ ಮಾತಾಡುವಂಥ ರೈಟ್ಸ್ ಕಮ್ಮಿ ಇರ್ತದೆ. ಇವ ಯಾರು ನನಗೆ ಮಾತಾಡವ? ಇಂಥ ವಿಚಾರದೊಳಗೆ ಸಾಕಷ್ಟು ಒಂದು ಡಿಸ್ಕಷನ್ ಮಾಡಿ ಇವತ್ತು ಬಸವನ ಬಾಗೇವಾಡಿಯಲ್ಲಿ DYSP ಸಾಹೇಬ್ರಿಗೆ ಗಮನಕ್ಕೆ ತಂದು ಮತ್ತು PI ಅವ್ರ ಗಮನಕ್ಕೆ ತಂದು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಮಾನ್ಯ ಶಿವಾನಂದ ಸಾಹೇಬ್ರ ಗಮನಕ್ಕೆ ತಂದು ಮತ್ತು ಸಂಬಂಧಪಟ್ಟಂಥ ಪಂಚಮಸಾಲಿಯರ ಹಿರಿಯರ ಮುಖಾಂತರ ಮಾತಾಡಿ ಎಲ್ಲರಿಗೂ ಈ ಥರ ಮಾತಾಡಿದ್ದನ್ನು ನಾನು ಎಲ್ಲರಿಗೂ ತಿಳಿಸಿ ಇವತ್ತು ನಾನು ಮೇ 2ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾನು ಬಸವನ ಬಾಗೇವಾಡಿಯಲ್ಲಿ ನಾನು ಕೇಸನ್ನು ಮಾಡಿದ್ದೇನೆ. ಅದು ಅಲ್ಲದೆ ನಾನು ಸಾಕಷ್ಟು ಹೆಣ್ಮಕ್ಳ ಕೆಲಸದಲ್ಲಿ ತೊಡಗಿರ್ತಕ್ಕಂಥವಳು, 15 ವರ್ಷ ಸೋಷಿಯಲ್ ಫೀಲ್ಡ್ನಾಗ ಇದ್ದವಳು. ನಾನು ಅಭ್ಯರ್ಥಿಯಾಗಿದ್ದಂಥವ್ರು. ನನಗೆ ಮೇ 1ನೇ ತಾರೀಕಿನಿಂದ ಏನು ನನಗೆ ಇವ ಜೀವ ಬೆದರಿಕೆ ಕೆರೆ ಏನು ಮಾಡಿದ್ನಲ್ಲ, ಅಲ್ಲಿಂದ ನಾನು ಕ್ಯಾನ್ವಾಸ್ಗೆ ಹೋಗೋದು ಬಿಟ್ಟೆ. RO ಆಫೀಸ್ನಾಗ ಮೀಟಿಂಗ್ ಕರೆದ RO ಆಫೀಸಿಗೆ ನಾನು ಮೀಟಿಂಗ್ ಹಾಜರಾಗಲಿಲ್ಲ. ನನ್ನ ಒಂದು ಚುನಾವಣೆಯ ಒಂದು ಪೆಟ್ಟು ಆಗಲಿಕ್ಕೆ ನನಗೆ ಚುನಾವಣೆಯ ಒಂದು ಒಳ್ಳೆಯ ಒಂದು ಹೋಪ್ಸನ್ನು ಇಟ್ಕೊಂಡು ನಾನು ಐರನ್ ನ್ಯಾಷನಲ್ ಪಾರ್ಟಿ ವತಿಯಿಂದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದು. ಯಾಕಂದ್ರೆ ಬಸವನ ಬಾಗೇವಾಡಿ ಒಳಗೆ 1 ಲಕ್ಷದ ಮ್ಯಾಕ್ ಚಿಲ್ಲರ್ ಹೆಣ್ಮಕ್ಳು ಇದ್ದು ಅದರಲ್ಲಿ ಒಂದು 50-60 ಸಾವಿರ ಜನ ನನ್ನ ನೇರ ಟಚ್ನಾಗ ಅದಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೊಂದು ಹೆಣ್ಮಕ್ಳು ಓಟದಿಂದ ಆರಿಸಿ ಬರೋಂಥ ಕ್ಯಾಂಡಿಡೇಟ್ ನಾನು. ಅದನ್ನೆಲ್ಲ ಒಂದು ಇಟ್ಕೊಂಡು ಮಾಡಿ ಇವನ ಉದ್ದೇಶ ಏನದ, ಇವನ ಉದ್ದೇಶ ಯಾಕೆ ಮಾಡ್ಲಿಕ್ಕತ್ತಾನ, ಇವ ಯಾಕೆ ನಮಗೆ ಬೆನ್ನು ಹತ್ಯಾನ, ಯಾಕೆ ನಮಗೆ ಬಾಗೇವಾಡಿ ಬಾ ನೋಡ್ತೀನಿ ಅಂದ, ಬಾಗೇವಾಡಿ ಬಂದು ನೋಡೋತ್ತೆ ಯಾಕಂದ ಇವನು. ಯಾಕಂದ್ರೆ ಈ ಮನುಷ್ಯನ ಬಾಯಿನೇ ಒಂದು, ಯಾಕಂದ್ರೆ ಈ ಅವಾಜ್ ಶಬ್ದ ಹೆಣ್ಮಕ್ಳಿಗೆ ಯಾರು ಮಾತಾಡ್ತಾರ ಅವರು ಬಟ್ ಅನ್ನ ತಿನ್ನೋ ಬಾಯಿ ಅಲ್ಲ, ಅದು ಟಾಯ್ಲೆಟ್ನ ತಿನ್ನೋ ಬಾಯಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಇವನು ಯಾವ ಥರದ ಲೀಡ್ರು, ಯಾವ ಥರದ ಬಾಗೇವಾಡಿ ಲೀಡ್ರು ಅದು ದೇವರಿಗೆ ಹತ್ತಿದ ಮಾತು. ಯಾಕಂದ್ರೆ ಬಸವಣ್ಣಪ್ಪ ಒಂದು ಹುಟ್ಟಿದಂಥ ಜನ್ಮಸ್ಥಳದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಬಸವನ ದೇವರ ಭಾಳ ಅವನು ಕಾಯ್ತಾನೆ. ಅವಾಚ್ಯ ಶಬ್ದದಿಂದ ಹೆಣ್ಮಕ್ಳಿಗೆ ಬೈದು ಯಾವ್ದಾರ ಕಿತಾಪತಿ ಮಾಡೋದು, ಯಾವ್ದಾರ ಒಂದು ಮನಿ ಮುರಿ ಕೆಲಸ ಮಾಡೋದು, ಯಾವ್ದಾರ ಒಂದು ಮನಿ ಹರಿ ಕೆಲಸ ಮಾಡೋದು, ಯಾರ್ದಾರ ಒಂದು ಆಸ್ತಿ ಹೊಡಿ ಕೆಲಸ ಮಾಡೋದು, ಅಂಥ ಇಂಥ ದುರ್ಚಟಕ್ಕೆ ಯಾವ ಮನುಷ್ಯ ಒಳಗಕ್ಕನ ಬಸವನ ಬಾಗೇವಾಡಿ ಒಳಗಿರ್ತಕ್ಕಂಥ ಬಸವಣ್ಣ ಅವ್ರು ಜಲ್ದಿನೇ ಪಾಠ ಕಲಿಸ್ತಾನೆ. ಐಶಿ ಈರಪ್ಪ ಅಣ್ಣಾಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಂಥ ಅವಾಚ್ಯ ಶಬ್ದ ಭಯ ಅಂತ ಒಬ್ಬ ಮನುಷ್ಯನ ಬಸವನ ಬಾಗೇವಾಡಿಯಾಗ ಇರಕ್ಕ ನಾಲಾಯ್ಕಿವ. ಯಾಕಂದ್ರೆ ಇದನ್ನ ಯಾಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದ್ರೆ ನಾನು ನಾಳೆ ಕೋರ್ಟ್ನಾಗ ಅದನ್ನ ರೆಕಾರ್ಡಿಂಗ್ ಹಾಜರುಪಡಿಸ್ತೀನಿ. ರೆಕಾರ್ಡಿಂಗ್ ಹಾಜರುಪಡಿಸಿದಾಗ ಕೋರ್ಟ್ ಕೂಡ ಅದನ್ನ ತೀರ್ಪು ಮಾಡಲಿ.
ಇನ್ವೆಸ್ಟಿಗೇಷನ್ ಟೈಮ್ನಾಗ ಅದನ್ನ ಕೊಡು ಅಂತ ಹೇಳ್ಯಾರ ಸಿಬ್ಬಂದಿಗೆ. ಯಾರ ಸಿಬ್ಬಂದಿ ಅವರದಾರ ಅವ್ರ ಸಿಬ್ಬಂದಿಗೆ ಈಗಾಗಲೇ ಆ ರೆಕಾರ್ಡಿಂಗ್ನು ಕೂಡ ತೋರಿಸಿ ಬಂದಿದ್ದೀನಿ ನಾ. ಯಾಕಂದ್ರೆ ಈ ಮದ್ವಿಗೆ ಹೋದಾಗ ಶಿವಾನಂದ ಪಾಟೀಲ್ ಅವ್ರ ಮಗಳಾಗಿರ್ತಕ್ಕಂಥ ಸಂಪ್ರದಾ ಮೇಡಮ್, ಆಮೇಲೆ ಹಳ್ಳಿಚಂಡಿ ಹಾಲುಮತದ ಗುರುಗಳು ಮತ್ತು ಇಂಗ್ಲೇಷ್ ಊರದವರು ಕೆಲವೊಂದು ಜನರಿದ್ದಾಗ ಕೂಡ ನನಗೆ ಅವಮಾನ ಆಗೋ ರೀತಿ ನನ್ನ ಕುಟುಂಬದ ಬಗ್ಗೆ ಭಾಳ ಹೀನಾಯವಾಗಿ ಮಾತಾಡಿದ್ದೈತಿ. ಇವಾಗ ನನ್ನ ಗಂಡನ ಚಿಂತಿ, ನನ್ನ ಮನೆ ಚಿಂತಿ ಭಾಳ ಆಗಿದ್ರೆ ಮತ್ತು ಅವ್ನ ಮನೆಯಿಂದ ಎಲ್ಲ ಬಿಟ್ಟು ನಮ್ಮ ಮನೆ ಮಾಡಕ್ಕೆ ಬರ್ತಿದ್ರು ಬಾ, ನಮಗೇನು ಅದು ವೆಲ್ಕಮ್ ಐತಿ. ಮತ್ತು ನನ್ನ ಗಂಡಗೆ ಹೆಂತಿಲ್ಲ ಅಂದ್ರೆ ಮತ್ತು ಹೆಂತಿ ತಂದು ಕೊಡ್ತಿದ್ರು ನನಗೆ ವೆಲ್ಕಮ್ ಐತಿ. ಯಾಕಂದ್ರೆ ನಾನು ಅವ್ರ ಕುಟುಂಬದ ಬಗ್ಗೆ ಮಾತಾಡಂಗಿಲ್ಲಲ್ಲ. ನಮಗೆ ಇನ್ನೊಬ್ರ ಕುಟುಂಬ ಬಗ್ಗೆ ಮಾತಾಡೋಕೆ ಇವನಿಗೇನು ರೈಟ್ಸ್ ಐತಿ? ಯಾರ್ಯಾರು ಹಾದ್ಯಾಗ ಹೋಗೋರು ಬೀದ್ಯಾಗ ಹೋಗೋರು ನಮ್ಮ ಕುಟುಂಬದ ಬಗ್ಗೆ ಮಾತಾಡೋಕೆ ಇವ್ರಿಗೇನು ರೈಟ್ಸ್ ಐತಿ? ಏನು ಇವನಿಗೆ ನ್ಯಾಯ ಮಾಡತ್ತೋದಿವ? ಇವನಿಗೇನ್ರ ನಮ್ಮ ನ್ಯಾಯ ಕೊಡಿಸೋದಿವ? ಇಂಥ ಒಂದು ಹೊಲಸು ಮನುಷ್ಯ, ಒಂದು ಒಂದು ಬಾಯಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ, ಒಂದು ಹೊಲಸು ಕೃತ್ಯವನ್ನು ನಡೆಸಿರ್ತಕ್ಕಂಥ ಮನುಷ್ಯ ಬಸವನ ಬಾಗೇವಾಡಿ ಒಳಗೆ ಲೀಡರ್ ಅಲ್ಲ, ಇವ ಇರಾಕ ನಾಲೇಕ್ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ತಮ್ಮ ಹೆಸರು? ವಿದ್ಯಾ ಪಾಟೀಲ್, ಐರಾ ನ್ಯಾಷನಲ್ ಪಾರ್ಟಿ ವತಿಯಿಂದ ಅಭ್ಯರ್ಥಿ.